ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮನ್ನ ಇದುವರೆಗೂ ಎಲ್ಲೂ ನಾನು ಫೇಸ್ ರಿವೀಲ್ ಮಾಡಿಲ್ಲ. ನಮ್ಮ ಶಂಕರ ಬ್ರೋ ಜೊತೆ ಇವತ್ತು ನನ್ನ ಫೇಸ್ ರಿವೀಲು ದುಡ್ಡು ಕೊಡೋಕ್ಕಾಗುತ್ತಾ ಇಲ್ವೋ, ಬಟ್ ಸಪೋರ್ಟ್ ಅಂತ ನಾನು ಮಾಡ್ತೀನಿ. ಸೊ ನನ್ನ ಚಾನಲಲ್ಲಿ ಅವ್ರ ಫೇಸ್ ರಿವೀಲ್ ಮಾಡ್ತೀನಿ. ಸೊ ಅವ್ರ ಚಾನಲಲ್ಲಿ ಹೀಗೆ ಫೇಸ್ ರಿವೀಲ್ ಮಾಡ್ತಾ ಇರೋದು ಅವರು. ಮತ್ತು ನಾವು ದುಡಿತೀವಿ. ನಾವು ನಿಜ ಹೇಳ್ಬೇಕು ಅಂದರೆ ಡೆಲಿವರಿ ಬಾಯ್ಸು ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯಿ 1 ಲಕ್ಷ ದುಡಿಬೋದು, ಬಟ್ ಅದರಲ್ಲಿ ಅರ್ಧ ಆದರೂ ನಾವು ದುಡಿತೀವಿ. ಚೆನ್ನಾಗಿದೆ. ನನಗೆ ಹೆಸರೇ ಇಷ್ಟ ಆಯಿತು, ಕಿಲಾಡಿ ಕನ್ನಡಿಗ ಅಂತ. ವ್ಯೂಸ್ ಅನ್ನೋದು ಲೈಕ್ ಹೆಂಗಂದರೆ ನಮಗೆ ನೀವು ಕಷ್ಟಪಡುವಾಗ ನಮ್ಗೆ ಅದು ಸಿಗಲಿಲ್ಲ ಅಂದಾಗ ಬೇಜಾರಾಗುತ್ತೆ. ಒಂದು ವಾರ 2 ವಾರ ನೋಡೋರು, 3ನೇ ವಾರಕ್ಕೆ ಏನೋ ನಿಂದು ತಲೆನೋವು ಅಂದ್ಬಿಡೋರು. ಇಲ್ಲಿವರೆಗೂ ನಾನು ಇದೀನಿ ಅಂದರೆ ನಾವು ಅಮ್ಮನೇ ಕಾರಣ. ಅದಕ್ಕೆ ಅವ್ರನ್ನೂ ಬಿಡೋಕ್ಕಾಗಲ್ಲ, ಒಬ್ಬನೇ ಓಡಾಡಬೇಕು. ಸೊ ಅದಕ್ಕೆ ಆದಮೇಲೆ ನನಗೆ ಜಿಜೆಬ್ರು ಅಂತ ಒಂದೇನಂದರೆ ಒಂದು ಕೈ ಹಿಡಿದು ನಡೆಸ್ಕೊಟ್ಟಿದ್ದವರು, ಒಂಥರ ಗುರು ಥರ ಅವರು. 20 ದಿವಸ ಮಾಡ್ತೀನಿ, ಅದಾದಮೇಲೆ ಲಾಸ್ಟ್ ಕೊನೆ ಪ್ರಯತ್ನ ಮಾಡ್ತೀನಿ ಅಂತ. ಲೈಫಲ್ಲಿ ಯಾವತ್ತು ಕೊನೆ ಪ್ರಯತ್ನ ಅಂತ ಇರಬಾರ್ದು, ಪ್ರಯತ್ನ ಇರಬೇಕು, ಪ್ರಯತ್ನ ಪಡ್ತಾ ಇರಬೇಕು ಅಂತೀರಾ? ಯಾವುದು ಅಂದರೆ ಅದು ನಮ್ಮ ಕಷ್ಟ, ನಾವೇನೋ ಒಂದು ಮಾಡಬೇಕು ಅಂತ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕರೇ, ನಿನ್ನೆ ಒಂದು ಝೊಮ್ಯಾಟೊ ಡೆಲಿವರಿ ಮಾಡಿ ಆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಈಗ ಅದೇ ಕೆಲಸದಲ್ಲಿದ್ದೀನಿ. ಕರೆಕ್ಟಾಗಿ ಈಗ ನಾನು ಸ್ಯಾಂಕಿಟೆಕ್ಕಿ ಹತ್ರ ಅವ್ರನ್ನೂ ಬರೋಕ್ಕೆ ಹೇಳಿದ್ದೀನಿ. ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ಬನ್ನಿ ಹೋಗಿ ಅವ್ರನ್ನ ಮೀಟ್ ಮಾಡೋಣ. ಯಾರು ಅಂತ ನಿಮಗೆ ಸರ್ಪ್ರೈಸ್ ಇದೆ. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಮಲ್ಲೇಶ್ವರಂ ಸರ್ಕಲ್ ಮಾರಮ್ಮ ತಾಯಿ ದೇವಸ್ಥಾನ ನೋಡಿ ಸ್ನೇಹಿತರೆ. ತಾಯಿ ನಮ್ಮವ್ವ ಮಾರವ್ವ ಎಲ್ಲರೂ ಒಳ್ಳೇದು ಮಾಡವ. ಸ್ನೇಹಿತರೆ, ನಾನು ಮೀಟಪ್ ಆಗ್ತೀನಿ ಅಂತ ಹೇಳಿದ್ನಲ್ವ, ಅವರು ಇಲ್ಲೇ ಅವರೇ. ತೋರಿಸ್ಬಿಡ್ತೀನಿ ನೋಡಿ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನಮಗೆ ನಾನು ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಯಾಕಂದರೆ ನೀವು ಅವಾಗಿನ ಮೆಸೇಜ್ ಮಾಡ್ತಿದ್ದೆ, ನೀವೇ ರಿಪ್ಲೈ ಮಾಡ್ತಿದ್ದೆ. ಹೌದು. ನಾನು ಇನ್ಸ್ಟಾಗ್ರಾಮ್ ಅಷ್ಟನ್ನು ಯೂಸ್ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿದ್ರೇನೋ ಗೊತ್ತಿಲ್ಲ ಮೆಸೇಜು, ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಬನ್ನಿ ಟೀ ಕುಡಿ. ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೆ. ಯಾವ್ದು ಹಾಕ್ಕೊಂಡಿದ್ದೀರಿ ಇವತ್ತು ಡ್ಯೂಟಿ? ಓದರ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಂ. ಕಾಫಿನಾ ಟೀನಾ? ಬನ್ನಿ ನಾನು ಹಾಂ ಯಾವ್ದಾದ್ರು ಹೇಳಿ ಪರವಾಗಿಲ್ಲ. ಸ್ನೇಹಿತರೆ ಗೊತ್ತಾಯ್ತಲ್ವಾ, ಶಂಕರ್ ಬ್ರೋ. ಹೌದು ಸ್ನೇಹಿತರೆ, ನನ್ನ ಚಾನಲಲ್ಲಿ ಶಂಕರ್ ಬ್ರೋ ಇದ್ದಾರೆ. ಹತ್ತತ್ರ 10K ಸಬ್ಸ್ಕ್ರೈಬರ್ಸ್ ಹತ್ತತ್ರ ಇದ್ದಾರೆ. ನನ್ನ ರಿಕ್ವೆಸ್ಟ್ಗೆ ಹೋಗೊಟ್ಟು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಂ, ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ಬೇಕು ಬ್ರೋ. 2 ಗಂಟೆಗೆ ಹೋಗ್ಬೇಕು. ಏನು ತೊಂದರೆ ಇಲ್ಲ, ಟೈಮ್ ಇದೆ ಇನ್ನು. ಬಟ್ ಇವತ್ತು ಯಾವುದೂ ಮಾಡ್ತಾಯಿಲ್ಲ, ಬರೀ ಇವತ್ತು ನಿಮ್ಮನ್ನು ಮೀಟಪ್ ಅಷ್ಟೇ. ನಾಳೆಯಿಂದ ಯಾವ್ದಾದ್ರು ಸ್ವಲ್ಪ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ. ಬಟ್ ಬಿಡಬೇಡಿ ಬ್ರೋ, ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ. ಹಂಗೆ ಇರಲಿ, ಕಂಟಿನ್ಯೂ ಮಾಡಿ. ಒಳಗಡೆ ಹೋಗೋಕ್ಕಾಗಲ್ವಲ್ಲ ಬ್ರೋ? ಅಲ್ಲಲ್ಲ ಜನ ಇದ್ರಲ್ಲ, ಮತ್ತೆ ಅಲ್ಲಿ ಜನ ಇದ್ರಲ್ಲ ಒಳಗಡೆ. ಇಲ್ಲ, ಅವರು ಕೆಲಸ ಮಾಡೋರು ಅನ್ಸುತ್ತೆ. ಕೆಲಸ ಮಾಡೋರಾ? ಮತ್ತೆ ಹೇಳಿ ಬ್ರೋ, ಏನು ಸಮಾಚಾರ? ಇನ್ನೇನಿದೆ ಬ್ರೋ, ನೀವು ಹೇಳಬೇಕು. ಏನು ಹೇಳೋಣ? ನೀವು ಹೇಳಿದ್ರೆ ಕೇಳ್ತೀವಿ ನಾವು. ಒಬ್ಬ ಚಿಕ್ಕ ಯೂಟ್ಯೂಬರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂದಿದ್ದೀರಿ. ಆ ಥರ ಏನು ಚಿಕ್ಕದು ದೊಡ್ಡದು ಅಂತೇನಿಲ್ಲ, ಮಾಡ್ತಾ ಇದ್ದೀರಾ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಟ್ಟಿನಲ್ಲಿ ಫ್ರಾಂಕಲ್ಲಿ ಹೇಳ್ತೀನಿ, ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ. ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಏನಿಲ್ಲ ಅಂತಂದ್ರೂ ಒಂದು 10-12 ಅವರ್ ಆದರೂ ಕೆಲಸ ಮಾಡಲೇಬೇಕು. ಆ 12 ಅವರ್ ಕೆಲಸ ಮಾಡಿ ಮತ್ತೆ ಅದನ್ನು ಮನೆಗೆ ತಗೊಬಂದ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಕೆಲಸ ಇದೆಯಲ್ಲ. ಯಾವತ್ತು ಚಾನಲಲ್ಲ, ಅದಕ್ಕೆ ಹೇಳ್ಕೊಳಕ್ಕೂ ಹೋಗಲ್ಲ. ಅದು ಅಂದರೆ ಅದು ನಮ್ಮ ಕಷ್ಟ, ನಾವೇನೋ ಒಂದು ಮಾಡಬೇಕು ಅಂತ. ಬಟ್ ನೀವು ಮಲಗೋದೇ 1 ಗಂಟೆ ಆಗೋಗ್ಬಿಡ್ತದೆ ಅನಿಸ್ತದೆ. 1 ಗಂಟೆ ಆಗುತ್ತೆ. 5 ಅವರ್ ಅಷ್ಟೇ. 5 ಅವರ್ ನಿದ್ದೆ ಡೈಲಿ. ನಾನು ಎಷ್ಟೇ ಮಲ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ನನ್ನ ಕನಸು ನಂಗೆ ಮಲಗಕ್ಕೆ ಬಿಡಲ್ಲ. ಎದ್ದೆಲ್ಲಿ ವಿಡಿಯೋ ಎಡಿಟ್ ಮಾಡಬೇಕು, ಎಡಿಟ್ ಅದು ಇದು ತಮ್ನೈಲು ಅದು ಇದು. ತಮ್ನೈಲೆಲ್ಲ ಹೆಂಗೆ ಯಾವ್ದ್ರಲ್ಲಿ ಮಾಡ್ತೀರಾ? ಪಿಕಾಟು ನನ್ನ ಹತ್ರ ಇದಿದೆ ಬ್ರೋ. ಅದು ಯಾವ್ದು ಗೊತ್ತಾ? ಪಿಕ್ಸೆಲ್ ಲ್ಯಾಬ್ ಅಂತ. ಹಾಂ, ಪಿಕ್ಸೆಲ್ ಲ್ಯಾಬ್ ಅದಿದೆ. ಅದರಲ್ಲೇ ಮಾಡ್ತಿದ್ದೆ ಮೊದಲು. ಹಾಂ, ಈಗ ಅದರಲ್ಲೂ ಅಂದರೆ ಪರ್ಚೇಸ್ ಮಾಡಬೇಕಾ? ಫ್ರೀ ಸಿಗಲ್ಲ ಅದು. ಸಿಗುತ್ತೆ. ಒಂದು ಸ್ವಲ್ಪ ದಿವಸಕ್ಕೆ ಮತ್ತೆ ತೆಗೆದು ಬಿಸಾಕ್ಬಿಡ್ತಾನೆ. ಮತ್ತೆ ಪೇ ಮನಿ ಅದು ಅಡ್ಜಸ್ಟ್ ಆಗಿಬಿಟ್ರೆ ಆಮೇಲೆ ನೀವು ಪೇ ಮಾಡಲೇಬೇಕಾಗುತ್ತೆ ಅನ್ಸ್ಬಿಡುತ್ತೆ. ಎಷ್ಟದು ಮಂತ್ಲಿ ಪ್ಯಾಕೇಜ್ ಹೆಂಗೆ ತಗೊಳ್ಳಿದ್ದೀರ? ಅದು ಇಯರ್ಲಿ ಪ್ಯಾಕೇಜ್ ತೊಗೊಂಡ್ರಿ. ಕೆಲವೊಂದಷ್ಟು ಫೀಚರ್ಸ್ ಸಿಗಲ್ಲ. ಬಟ್ ನಾವೊಂದು ಕಂಟೆಂಟ್ ಮಾಡಿರ್ತೀವಿ ಅಂದರೆ ಅದಕ್ಕೆ ಏನೇನು ಬೇಕೋ ಅದು ಸಿಕ್ಕದ್ರೇ ನಮಗೆ ಔಟ್ಪುಟ್ ಚೆನ್ನಾಗಿ ಬರೋದು. ಹೌದು, ಅದಕ್ಕೋಸ್ಕರ ಪೇ ಮಾಡಲೇಬೇಕು. ಇಟ್ಕೊಳ್ಳಿ, ವಿಡಿಯೋ ಮಾಡ್ತಾಯಿದ್ದೀನಿ, ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾಯಿದ್ದೀನಿ. ಹೇಳ್ಬೇಕು ತಾನೆ ಮತ್ತೆ.
ನಾನು ಇಟ್ಕೊಂಡಿದ್ದೀನಿ ಇರಲಿ ಬಿಡಿ, ಏನಾಗಲ್ಲ. ಅಷ್ಟೇ, ಇನ್ನೇನಿಲ್ಲ. ನಿಮ್ಮನ್ನು ಮೀಟ್ ಮಾಡಿ, ಯಾಕೆಂತಂದರೆ ನಂದು ವ್ಯೂಸ್ ಹೋಗ್ತಾ ಇರಲಿಲ್ವಲ್ಲ, ನಿಮ್ಮನ್ನು ಮೀಟ್ ಮಾಡಿ. ನಾನು ಒಂದೇ ಹೇಳೋದು, ಚೆನ್ನಾಗಿ ಮಾಡ್ತೀರಾ. ನೀವಾಗಲೇ ಒಂದು ಮಾತು ಹೇಳಿದ್ರಿ, ಸ್ವಲ್ಪ ದಿವಸ ಮಾಡ್ತೀನಿ, ಅದಾದ್ಮೇಲೆ ಲಾಸ್ಟ್ ಕೊನೆ ಪ್ರಯತ್ನ ಮಾಡ್ತೀನಿ ಅಂತ. ಲೈಫಲ್ಲಿ ಯಾವತ್ತು ಕೊನೆ ಪ್ರಯತ್ನ ಅಂತ ಇರಬಾರ್ದು, ಪ್ರಯತ್ನ ಇರಬೇಕು, ಪ್ರಯತ್ನ ಪಡ್ತಾ ಇರಬೇಕು ಅಂತೀರಾ. ಯಾವಾಗ ಸಕ್ಸಸ್ ಸಿಗುತ್ತೆ ಹೇಳಕ್ಕಾಗಲ್ಲ. ಈಗ ನಾನು ಅಷ್ಟೇ, ನಂದು ಇದೇನು ಹೊಸದಲ್ಲ. ನಾನು ಮೊದಲು ಶುರು ಮಾಡಿದ್ದು ನಾನು ಶಾರ್ಟ್ ಫಿಲಮು, ನನ್ನ ಹಳೆ ಚಾನಲ್. ನಾನು 5 ವರ್ಷ ಆಯ್ತು ನಾನು ಯೂಟ್ಯೂಬ್ ಫೀಲ್ಡ್ ಬಂದು. ಬಟ್ ಆಗ ನನಗೆ ಏನೂ ಗೊತ್ತಿರಲಿಲ್ಲ. ನನಗೆ ಏನು ಗೊತ್ತಾ, ಒಂದು ಯೂಟ್ಯೂಬರ್ ಯಾರಾದರೂ ಕಾಣಿಸಿದಾರೆ ಅಂದರೆ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ನನಗೊಂದು ಖುಷಿ ಆಗುತ್ತೆ. ಅಂದರೆ ಆಗ ನಾನು ಬಂದಾಗ ನನಗೆ ಏನು ಗೊತ್ತಾಗ್ತಿರ್ಲಿಲ್ಲ, ಒಂದು ತಮ್ಮನೇಲಿ ಎಡಿಟ್ ಮಾಡೋಕೆ ಗೊತ್ತಿರಲಿಲ್ಲ. ಎಲ್ಲ ಯೂಟ್ಯೂಬ್, ಪ್ರತಿಯೊಂದು ನಾನು ಯೂಟ್ಯೂಬ್ ನೋಡಿ ಕಲ್ತಿರೋದು. ನಾನು ಎಲ್ಲೂ ಬೇರೆಯವ್ರ ಹತ್ರ ಎಲ್ಲಿಲ್ಲ. ಆದಮೇಲೆ ನನಗೆ ಜಿಜೆಬ್ರು ಅಂತ ಒಂದೇನಂದ್ರೆ ಒಂದು ಕೈ ಹಿಡಿದು ನಡೆಸ್ಕೊಟ್ಟಿದ್ದವರು, ಒಂಥರ ಗುರು ಥರ ಅವರು ಈ ಕಂಟೆಂಟಲ್ಲಿ. ಸೊ ಆವಾಗ ನಾನು ಹಂಗೆ ಬಿಟ್ಬಿಟ್ಟಿದ್ದೆ 1-2 ವರ್ಷ. ಆ 1-2 ವರ್ಷದಲ್ಲಿ ನನಗಿನ ಏನು ಗೊತ್ತಿಲ್ದಿರೋರೆಲ್ಲ ಯೂಟ್ಯೂಬ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ 2 ವರ್ಷ ಆದ್ಮೇಲೆ ಏನಾದರೂ ಮಾಡಬೇಕು 5 ವರ್ಷ ಹಿಂದೆಯಿಂದ ನಾನು ಮಾಡ್ತಾ ಇರೋದು. ಏನಿಲ್ಲ ಬ್ರೋ, ಹೇಗೆ ನಡೀತಾ ಇದೆ? ಮದುವೆ ನಡೀತಾ ಇದೆ, ಒಬ್ಬನೇ ಓಡಾಡಬೇಕು. ಈಗ ಅದೇ ವೀಡಿಯೋಸು ಸ್ವಲ್ಪ ಡೌನ್ ಆಗಿದೆ. ಮೊದಲು ದಿನ ಆಗ್ತಿದ್ದೆ, ಈಗ ದಿನ ಬರ್ತಾ ಇಲ್ಲ. ಡೈಲಿ ವೀಡಿಯೋ ಹಾಕೋದು ಕಷ್ಟ ಆಗ್ತಾ ಇದೆ. ಒಂದ್ಸಲಿ ಮದುವೆದೆಲ್ಲ ನಾನೇ ನೋಡ್ಕೊಬೇಕು. ತಂದೆ ಇಲ್ಲ ನಮಗೆ, ಅಮ್ಮ ನಾನು ಇಬ್ಬರೇ ಇರೋದು. ಇಲ್ಲ, ಅವರು ನಾನು ಅಮ್ಮ ಇಬ್ಬರೇ ಇರೋದು. ಸೊ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೂ ಅಷ್ಟು ಗೊತ್ತಾಗಲ್ಲ. ಸೊ ಅಂದರೆ ಇಲ್ಲಿವರೆಗೂ ನಾನು ಇದೀನಿ ಅಂದರೆ ನಮ್ಮ ಅಮ್ಮನೇ ಕಾರಣ. ಅದಕ್ಕೆ ಅವ್ರನ್ನೂ ಬಿಡೋಕ್ಕಾಗಲ್ಲ, ಒಬ್ಬನೇ ಓಡಾಡಬೇಕು. ಸೊ ಅದಕ್ಕೆ ಒಂದು ವೀಡಿಯೋಸು ಕಮ್ಮಿ ಆಗ್ತಾಯಿದೆ. ನೋಡಬೇಕು ಮದುವೆ ಎಲ್ಲ ಮುಗಿದ ಮೇಲೆ ಮತ್ತೆ. ಬಟ್ ಇದಾವೆ ಬ್ಯಾಕಪ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಚಾನಲ್ನೆಲ್ಲ ಸ್ವಲ್ಪ ಬಿಡೋಕ್ಕಾಗಲ್ಲ. ನೋಡಿದೆ ಹಾಕೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಂತ ಹೇಳ್ತಿದ್ದೆ. ಅಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಈಗ ಪತ್ರಿಕೆ ಹೊಡ್ಕೊಂತ ಅವ್ನು ಊರಿಗೆಲ್ಲ ಹೋಗ್ಬೇಕು, ಅಲ್ಲೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ಬಟ್ ವೀಡಿಯೋಸ್ ಬರ್ತದೆ, 2 ದಿವಸಕ್ಕೊಂದು 3 ದಿವಸಕ್ಕೊಂದು ಬರ್ತಾ ಇರ್ತವೆ. ಸೊ ಒಳ್ಳೆ ಕಂಟೆಂಟ್ ಮಾಡ್ತಾಯಿದ್ದೀರಾ. ನನ್ನ ಕಡೆಯಿಂದ ನಿಮ್ಗೊಂದು ಮಾತೇಳಂದರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡ್ತಾ ಇದ್ರೆ ಈ ವಿಡಿಯೋನ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಶೇರ್ ಮಾಡಿ. ಒಂದು ಚಿಕ್ಕ ಯೂಟ್ಯೂಬರಿಂದನೇ ಒಂದು ಲೈಕ್ ಏನಂದರೆ ಅವ್ನು ಬೆಳೆದಾದ ಮೇಲೆ ಆ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಸೊ ನೀವೊಂದು ಮಾತು ಹೇಳಿದ್ರೆ ಆಗಲೇ ಬಿಟ್ಬಿಡ್ತೀನಿ, ನನಗೆ ಆಗ್ತಾಯಿಲ್ಲ, ಸೇಲ್ ಮಾಡ್ತೀನಿ ಅದು ಅನಿಸುತ್ತೆ. ಈಗ ನೋಡಿ, ನಾನು ಶುರು ಮಾಡಿದಾಗ ನಂದು ನಿಮ್ದು ಈಗ ನಿಜ ಹೇಳ್ತೀನಿ 200-300 ಆದರೂ ಬರ್ತಾಯಿದೆ. ಬಟ್ ನಾನು ಶುರು ಮಾಡಿದಾಗ 10-20 ಅಂದರೆ ಈದಲ್ಲ, ಇನ್ನೊಂದು ಇತ್ತು ನಂದು SRK ವ್ಲಾಗ್ಸ್ ಅಂತ, ನಂದು ಇನ್ನೊಂದು ಚಾನಲ್ ಇತ್ತು. ಅದರಲ್ಲಿ ನಾನು ಶುರು ಮಾಡಿದಾಗ ನನಗೆ ಅಂದರೆ ಅದನ್ನು ನಮ್ಮ ಫ್ರೆಂಡ್ಸೇ ನೋಡ್ತಿದ್ದಿದ್ದು, ಯಾರೋ ಔಟರ್ಸ್ ಅಲ್ಲ. ವಾಟ್ಸಪ್ಪಲ್ಲಿ ಲಿಂಕ್ ಶೇರ್ ಮಾಡಬೇಕು, ಅವರು 1 ವಾರ 2 ವಾರ ನೋಡೋರು, 3ನೇ ವಾರಕ್ಕೆ ಏನೋ ನಿಂದು ತಲೆನೋವು ಅಂದ್ಬಿಡೋರು. ಏನೂ ಮಾಡೋಕ್ಕಾಗಲ್ಲ, ಅದು ಅನಿಸುತ್ತೆ ಅಂದರೆ ಬೇಡ ಬಿಟ್ಬಿಡೋಣ ಅಂತ. ಬಟ್ ನಾನೊಂದು ಹೇಳೋದು, ಸಿಗುತ್ತೆ, ಪ್ರಯತ್ನ ಪಟ್ಟರೆ ಸಿಕ್ಕೇ ಸಿಗುತ್ತೆ. ನಾನು ನಿಮ್ಗೊಂದು ಸಜೆಷನ್, ಯಾರಿಗೇ ಆಗಲಿ, ನನ್ನ ಸಬ್ಸ್ಕ್ರೈಬರ್ಸ್ಗಾಗಲಿ ನಾನು ಅದನ್ನೇ ಹೇಳೋದು, ಈಗ ಕಷ್ಟಪಡಬೇಕು, ಕಷ್ಟಪಡ್ತಾ ಇದ್ದರೆ ಫಲ ಸಿಕ್ಕೇ ಸಿಗುತ್ತೆ. ಮಾಡ್ತಾಯಿರಿ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತಿದ್ದೀರಾ. ನಾನು ಪ್ರತಿ ವೀಡಿಯೋನೂ ನೋಡ್ತೀನಿ. ನಿಮ್ಮ ಮಗದು ಸೈಕಲ್ ರೆಡಿ ಮಾಡಿಕೊಟ್ಟಿರೋ ವೀಡಿಯೋಯಿಂದ ರ್ಯಾಪಿಡೋದು, ಆಮೇಲೆ ಅದ್ಯಾವುದೋ ಒಂದು ಕ್ವಿಟ್ಟದೊಂದು ವೀಡಿಯೋ ಮಾಡಿದ್ರಿ, ಕ್ವಿಟ್ ಬಜಾಜ್ದು, ಆ ವಿಡಿಯೋ ಅಲ್ಲಿಂದ ಅದಕ್ಕೆ ಮುಂಚೆಯಿಂದನೂ ನೋಡ್ತಾ ಇದ್ದೀನಿ ನಾನು. ನಿಮ್ಮ ಚಾನಲ್ ಚೆನ್ನಾಗಿ ಬರ್ತಾಯಿದೆ. ಸೊ ವ್ಯೂಸ್ ಅನ್ನೋದು ಲೈಕ್ ಹೆಂಗಂದರೆ, ನಮಗೆ ನೀವು ಕಷ್ಟಪಡುವಾಗ ನಮ್ಗೆ ಅದು ಸಿಗಲಿಲ್ಲ ಅಂದಾಗ ಬೇಜಾರಾಗುತ್ತೆ, ಎಂಥವ್ರಿಗಾದ್ರೂ ಬೇಜಾರಾಗೇ ಆಗುತ್ತೆ. ಅದನ್ನು ಕೊನೆವರೆಗೂ ನೀನು ಹಿಡ್ಕೊಂಡು ಹೋಗಿದ್ರೆ ಸಿಕ್ಕೇ ಸಿಗುತ್ತೆ. ಯಾಕೆ ಸಿಗೋಲ್ಲ? ಟ್ರೈ ಮಾಡಿ. ಕೊನೆಯ ಪಕ್ಷ ನಾನೊಂದು ಹೇಳೋದೇನೆಂದರೆ, ಈಗ ನಿಮ್ಮಲ್ಲಿ 10 ಜನ ನೋಡ್ತಿದ್ದಾರೆ, 10 ಜನಕ್ಕೆ ವೀಡಿಯೋ ಮಾಡಿ, ಏನಾಗುತ್ತೆ ಅಂತ. ನಾನು ನಿಮ್ಮನ್ನು 10 ಜನ ಇಷ್ಟಪಡ್ತಿದ್ದಾರಲ್ಲ, ನಾನು ನಮ್ಮ ಚಾನಲ್ನಲ್ಲಿ ಸಪೋರ್ಟ್ ಮಾಡ್ತೀನಿ. ಸೊ ದಯವಿಟ್ಟು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ದು? ನಮ್ಮದು ಕಿಲಾಡಿ ಕನ್ನಡಿಗ ಅಂತ. ಸೊ ನನಗೆ ಆ ಹೆಸರೇ ನಂಗೆ ಸಖತ್ ಇಷ್ಟ ಆಯಿತು. ಏನಕ್ಕೆ ಒಂಥರ ಯುನೀಕ್ ಆಗಿದೆ, ಕಿಲಾಡಿ ಕನ್ನಡಿಗ ಅಂತ. ಸೊ ನಾನು ನಿಮ್ಮನ್ನು ಕೇಳಬೇಕಾದ ಅರ್ಥ ಏನು ಅಂತ. ಕಿಲಾಡಿ ಕನ್ನಡಿಗ ಆ್ಯಕ್ಚುಲಿ ನಾನು ಬಂದು ಮಾಡಲೇಬೇಕು ಅಥವಾ ಯಾಕೆ ಬರಲಿಲ್ಲ ಅಂತ ಕೇಳೋರು ಯಾರೂ ಇರಲ್ಲ. ಹೌದು, ಇವತ್ತು ಹೋಗೋದು ಅವತ್ತಿನ ದುಡ್ಕೊಂಬರ್ಬೋದು. ಸೊ ಆ ಥರ ಇರುವಾಗ ಇದನ್ನು ಟ್ರೈ ಮಾಡ್ಬೋದು ಪಾರ್ಟ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಜೊತೆಗೆ ಆ ಪಾರ್ಟ್ ಟೈಮ್ ಮಾಡೋದನ್ನೇ ಕೂಡ ವೀಡಿಯೋ ಮಾಡಾಕ್ಬಿಡೋಣ. ಸೊ ಯಾರಿಗಾರು ನೋಡೋರಿಗೆ ಹೆಲ್ಪ್ ಆಗ್ಬೋದು. ಪಾರ್ಟ್ ಟೈಮಲ್ಲಿ ಏನಾದ್ರು ಒಂದು ಬೇರೆ ಕೆಲಸ ಮಾಡೋದು, ಒಂದು ಡೈಲಿ ಒಂದು 4-5 ಅವರ್ ಕೆಲಸ ಮಾಡೋದು, ಒಂದಷ್ಟು ಏನಾದ್ರು ಇನ್ಕಮ್ ಬಂದರೆ ಏನು ಥರ ಆಗ್ಬೋದು. ಸೊ ಅದನ್ನೇ ಯಾಕೆ ವೀಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಕ್ವಿಜ್ನ ಎಲ್ಲ ವೀಡಿಯೋಸ್ನು ಪ್ರೈವೇಟ್ ಹಾಕ್ಬಿಟ್ಟು ಡೆಲಿವರಿಗೆ ಸಂಬಂಧಪಟ್ಟಂಗೆ ವೀಡಿಯೋ ಸ್ಟಾರ್ಟ್ ಮಾಡಿ. ಸೊ ಆವಾಗ ನನಗೆ ಕಿಲಾಡಿ ಕನ್ನಡಿಗ ಅಂತ ಟೈಟಲ್ ಬಂತು. ಮೊದಲಿಂದನೂ ಕಿಲಾಡಿ ಕನ್ನಡಿಗ ಚಾನಲ್ ನೇಮ್ ಯಾವತ್ತೂ ಚೇಂಜ್ ಆಗಿಲ್ಲ, ಅದೇ ಚೆನ್ನಾಗಿದೆ. ನನಗೆ ಹೆಸರೇ ಇಷ್ಟ ಆಯಿತು, ಕಿಲಾಡಿ ಕನ್ನಡಿಗ ಅಂತ.
ಸೊ ತುಂಬ ಚೆನ್ನಾಗಿದೆ. ಆಮೇಲೆ ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರ್ತೀರಾ, ದಯವಿಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನು ಹೇಳೋದಂದರೆ, ಈಗ ನಿಮಗೋಸ್ಕರ ಅವರು ಒಂದು ಬೇರೆ ಕಡೆ ಪರ್ಸ್ನಲಾಗಿ ಕಮಿಟ್ಮೆಂಟ್ಗೋಸ್ಕರ ಕೆಲಸ ಮಾಡ್ಕೊಬಂದು ನಿಮಗೋಸ್ಕರ ವೀಡಿಯೋ ಮಾಡ್ತಿರೋದವರು. ಈಗ ನಾವು ಅಂದರೆ ನಮ್ಮದೊಂಥರ, ಯಾಕಂದರೆ ನಾವು ಅದರಲ್ಲೇ ಕೆಲಸ ಮಾಡ್ತೀವಿ. ಸೊ ನಮಗೇನಿಲ್ಲ, ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡ್ರೆ ಏನೋ ಒಂದು ಕಂಟೆಂಟ್ ಸಿಗುತ್ತೆ. ಸೊ ಎಡಿಟ್ ಮಾಡ್ತೀವಿ, ಹೆಂಗೋ ಒಂದು ನಮ್ಮದು ಆಗುತ್ತೆ. ಯಾಕಂದರೆ ನಾವು ಒಂದು ಇದು ಲೈಕ್ ಅವ್ರದ್ದೊಂದು ಫ್ಯಾಮ್ಲಿ ಇಟ್ಕೊಂಡಿದ್ದಾರೆ. ಒಂದು ನನಗೆ ಅದೇ ಖುಷಿ ವಿಚಾರ, ನಿಮ್ಗೊಂದು ಫ್ಯಾಮ್ಲಿ ಇದೆ, ನೀವೊಂದು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀರಾ. ಸೊ ಅದೆಲ್ಲ ಬಂದು ನೀವು ಇಲ್ಲಿ ಬಂದು ನೀವು ಇದರಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದರೆ ನೈಟ್ ಶಿಫ್ಟು, ಡೇ ಶಿಫ್ಟು ಅಂತ ಸೊ ಸಿಗುತ್ತೆ ಖಂಡಿತವಾಗ್ಲೂ. ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ಕನ್ನಡಿಗರು ಯಾರು ನಿಮ್ಮನ್ನು ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಸೊ ನಿಮಗೆ ನನ್ನ ಕಡೆಯಿಂದ ಆದಷ್ಟು ಸಪೋರ್ಟ್ ನಾನು ಖಂಡಿತ ನಿಮ್ಗೆ ಕೊಡ್ತೀನಿ. ಸೊ ನೀವು ಇದೇ ಥರ ಪ್ರಯತ್ನ ಪಡಿ ಅಷ್ಟೇ, ನಾನು ಬಿಡಬೇಡಿ ಅಂತ ಹೇಳಿ. ನನ್ನ ಕಡೆಯಿಂದ ನಿಮ್ಗೊಂದು ರಿಕ್ವೆಸ್ಟ್ ಅಂದರೆ ಪ್ರಯತ್ನ ಪಡಿ, ಬಿಡಬೇಡಿ. ಈಗ ಏನಂದರೆ, ಈಗ ಎಷ್ಟೋ ಜನ ನನ್ನ ಫ್ರೆಂಡ್ಸೇ ಇದ್ದಾರೆ, ಈಗ ನನ್ನ ಜೊತೆನೇ ಎಷ್ಟೋ ಯೂಟ್ಯೂಬರ್ಸ್ ಇದ್ದಾರೆ, ನಿಮಗಿನ ಕಮ್ಮಿ ವ್ಯೂಸ್ ಇದ್ದಾರೆ. ಬಟ್ ಆದರೂ ಅವ್ರಿಗೂ ಇದು ಕಾಮನ್ ಅದು. ಈಗ ನನಗೂ ಒಂದು ವಾರ ಎಲ್ಲ 10,000 ವ್ಯೂಸ್ ಬಂದುಬಿಟ್ಟು ಸಡನ್ನಾಗಿ 1,000 ಬಂದರೆ ಎಂಥವ್ರಿಗೂ ಅದು ಕಾಮನ್ ಬೇಜಾರಾಗುತ್ತೆ. ಮತ್ತೇನಿಲ್ಲ, ನೀವೇ ಏನಾದರೂ ಕೇಳಬೇಕು. ನಾನು ಸುಮಾರು ಇದು 2 ತಿಂಗಳ ಸತತ ಪ್ರಯತ್ನ, ಆದರೆ ನಾನು ನಿಮಗೆ ಸ್ಟಾರ್ಟಿಂಗ್ ಮೆಸೇಜ್ ಹಾಕೋದು ನಿಮಗೆ ಸ್ವಲ್ಪ ಬೇಜಾರಾಯ್ತು ಅನ್ನೋ ಗೊತ್ತಿಲ್ಲ. ಇಲ್ಲ ಆದ್ರೂ ನೀವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಲ್ ಮಾಡಿ, ಇಲ್ಲಾದ್ರೂ ಬರ್ತೀನಿ, ಮೀಟ್ ಆಗೋಣ, ಹೆಲ್ಪ್ ಮಾಡ್ತೀನಿ. ಇಲ್ಲ ಬೇಜಾರು ಇಲ್ಲ ನಿಯರೆಸ್ಟ್ ಹತ್ತತ್ರ 10K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದು ಸ್ವಲ್ಪದ ಮಾತಲ್ಲ, ಅದರಿಂದ ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಒಂದು 10 ಜನ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತಂದ್ರೂ ಎಷ್ಟು ಕಷ್ಟ, ತುಂಬ ಕಷ್ಟ ಅದು. ಅದನ್ನು ನೀವು 10K ಹತ್ತತ್ರ ಸಾಧನೆ ಮಾಡಿ ತೋರಿಸಿದ್ದೀರ ಅಂದರೆ ಗ್ರೇಟು. ಅದರಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಎದ್ದು ಕಾಣುತ್ತೆ. ಅದು ನನಗೆ 10K ಅನ್ನೋದು ನನಗೆ ಒಂದು ಅಂದರೆ ನನಗೇನು ಖುಷಿ ವಿಚಾರ. ನನ್ನ ಇದರಿಂದ ಅಂದರೆ ನನಗೆ ತುಂಬ ಖುಷಿ ವಿಚಾರ. ಯಾಕಂದರೆ ನಾನು ಝೀರೋಯಿಂದ ನನ್ನ ಜೊತೆ ಇದ್ದಾರೆ ಅಂದರೆ ಅವ್ರು ನನ್ನ ಯಾವತ್ತೂ ನನ್ನ ಸಬ್ಸ್ಕ್ರೈಬರ್ಸ್ನ ಫ್ಯಾಮಿಲಿ ಅಂತಲೇ ಹೇಳ್ತೀನಿ. ಸೊ ಅದು ಇನ್ನೂ ಜಾಸ್ತಿ ಆಗಬೇಕು, ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು. ಏನಕ್ಕಂದರೆ ನಮ್ಮ ಡೆಲಿವರಿ ಬಾಯ್ಸ್ನ, ಸೊ ನಿಮ್ಮಂಥವ್ರು ಬರೋದು ನನಗೆ ಅದಕ್ಕೆ ಖುಷಿ ವಿಚಾರ. ಯಾರೇ ಡೆಲಿವರಿ ಬಾಯ್ ಬಗ್ಗೆ ವೀಡಿಯೋ ಮಾಡಲಿ, ತುಂಬ ಜನ ಯೂಟ್ಯೂಬರ್ಸ್ನ ನನ್ನ ಚಾನಲಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ನನಗೇನಕ್ಕೋಸ್ಕರ ಅಂದರೆ, ಕೆಲವರು ಈಗ ನಿಮಗೂ ಗೊತ್ತಿರ್ತದೆ ಏನಕ್ಕಪ್ಪ ಅವ್ರನ್ನ ನಾವ್ಯಾಕೆ ಬೆಳೆಸಬೇಕು ಆ ಥರ ಉದ್ದೇಶ ಇರ್ತದೆ. ಬಟ್ ನನಗೆ ಆ ಥರ ಇಲ್ಲ. ನನಗೇನಕ್ಕೆ ಆ ಥರ ಇಲ್ಲ ಅಂದರೆ, ನಮ್ಮ ಡೆಲಿವರಿ ಬಾಯ್ಸ್ ಕೈಲಿ ಏನೂ ಆಗಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ನಮ್ಮ ಇಡೀ ಕರ್ನಾಟಕದಲ್ಲ, ನಮ್ಮ ಇಡೀ ಇಂಡಿಯಾದಲ್ಲೇ, ಇಲ್ಲಾಂದರೆ ಬೇರೆ ಕಡೆ ಕಂಟ್ರಿಗಳಲ್ಲಿ ನನಗೆ ಗೊತ್ತಿಲ್ಲ. ಬಟ್ ತುಂಬ ಕಡೆ ಏನಂದರೆ ಡೆಲಿವರಿ ಬಾಯ್ಸ್ ಆದರೆ ಏನೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಬರೀ ಅವರು ಓದೋಕ್ಕಾಗದಿರಿ, ಅನ್ಎಜುಕೇಟೆಡ್ಸು. ಸೊ ನಾಲೆಜ್ ಇರೋಲ್ಲ. ಸೊ ಅವ್ರಿಗೆ ಏನೂ ಆಗಲ್ಲ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿದ್ದಾರೆ. ಅಂದರೆ ಅವರು ತಿಳ್ಕೊಂಡಿರೋದು ತಪ್ಪಂತ ನಾನು ಹೇಳಲ್ಲ, ಬಟ್ ಆದರೆ ಎಲ್ಲರೂ ಅದೇ ಥರ ಅನ್ನೋದು ತಪ್ಪು ಅಲ್ವಾ. ಸೊ ನಾನು ಆ ಒಂದು ಉದ್ದೇಶ ಇಟ್ಕೊಂಡೆ ನಾನು ಈ ಫೀಲ್ಡಿಗೆ ಬಂದಿದ್ದು. ನಾನು ಯಾಕೆಂದರೆ 1 ವರ್ಷ, ನಾನು 1.5 ವರ್ಷ, ನಾನು 2 ವರ್ಷ ಹತ್ತತ್ರ ನಾನು ಡೆಲಿವರಿ ಫೀಲ್ಡ್ ಮಾಡಿದ್ದೀನಿ. ಸೊ ಮಾಡಾದ ಮೇಲೆ ನಾನು ಮೊದಲು ಶಾರ್ಟ್ ಫಿಲಮ್ಸು, ಸಾಂಗ್ಸು ಮಾಡ್ತಾಯಿದ್ದೆ. ಅದು ಮಾಡ್ತಿದ್ದಾಗ ನನಗೆ ಕೆಲವೊಂದು ಇನ್ಸಿಡೆಂಟ್ಸು ತುಂಬ ಬೇಜಾರಾಗ್ಬಿಡುತ್ತೆ ಆಗಿದೆ. ಅಂಥ ಟೈಮಲ್ಲಿ ಯಾಕೆ ಡೆಲಿವರಿ ಬಾಯ್ಸ್ ಕಷ್ಟಗಳು ಯಾಕೆ ಗೊತ್ತಾಗೋದು, ಜನಕ್ಕೆ ಗೊತ್ತಾಗಬಾರ್ದು, ತೋರಿಸ್ಬೇಕಲ್ವ ನಮ್ಮ ಕಷ್ಟ ಏನು ಅಂತ. ಮತ್ತು ನಾವು ದುಡಿತೀವಿ. ನಾವು ನಿಜ ಹೇಳ್ಬೇಕಂದ್ರೆ ಡೆಲಿವರಿ ಬಾಯ್ಸು ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯಿ 1 ಲಕ್ಷ ದುಡಿಬೋದು, ಬಟ್ ಅದರಲ್ಲಿ ಅರ್ಧ ಆದರೂ ನಾವು ದುಡಿತೀವಿ. ಸೊ ಕೂಲಿ ಅವ್ರಿಗೇನು ಕಮ್ಮಿ ಇಲ್ಲ, ಬಟ್ ಯಾರೂ ಇಲ್ಲೇನು ಕಮ್ಮಿ ಇಲ್ಲ ಅಂತ ನನ್ನೊಂದು ಉದ್ದೇಶ. ಬಟ್ ನಮ್ಮನ್ನು ನೋಡೋ ರೀತಿನೇ ಬೇರೆ, ಈಗಲೂ ನೋಡೋ ರೀತಿನೇ ಬೇರೆ. ಸೊ ಅದಕ್ಕೋಸ್ಕರ ನಮ್ಮ ಡೆಲಿವರಿ ಬಾಯ್ಸ್ ಬಗ್ಗೆ ಯಾರಾದರೂ ಕಂಟೆಂಟ್ ಮಾಡ್ತೀನಿ ಅಂದರೆ ನನಗೆ ಇನ್ನೂ ಖುಷಿ. ನನಗೆ ಇನ್ನೂ ನನ್ನ ಕಡೆಯಿಂದ ನಾನು ಸಪೋರ್ಟ್ ಮಾಡಿ ಮುಂದೆ ಇನ್ನೂ ಕಲ್ಸೋಕ್ಕೆ ನನಗೆ ಖುಷಿ. ಏನಕ್ಕಂದರೆ ಗೊತ್ತಾಗಬೇಕು, ಜನಕ್ಕೆ ಗೊತ್ತಾಗಬೇಕು ಡೆಲಿವರಿ ಬಾಯ್ಸ್ ಅಂದರೆ ಇಷ್ಟು ಕಷ್ಟ ಇರ್ತದ, ಇಷ್ಟು ದುಡಿತಾರ, ಇಷ್ಟೆಲ್ಲ ಫೇಸ್ ಮಾಡ್ತಾರೆ. ಸೊ ಎಷ್ಟೋ ಜನ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಎಷ್ಟೋ ಜನ ಸತ್ತೋಗಿದ್ದಾರೆ. ಸೊ ಅಂಥದ್ದೆಲ್ಲ ನನ್ನ ಚಾನಲಲ್ಲಿ ಹೇಳ್ಕೊಬೇಕು ಅಂತ ಇದೆ. ಮುಂದೆ ನೋಡೋಣ, ಪರಿಚಯ ಮಾಡಿಸ್ಕೊಡ್ಬೇಕು. ಯಾಕಂದರೆ ನಾನು ನೋಡಿರೋ ಪ್ರಕಾರ ನಾನು ಲಾಸ್ಟ್ 1 ವರ್ಷದಲ್ಲಿ ಒಂದು 8 ಜನ ಡೆಲಿವರಿ ಬಾಯ್ಸ್ ಸ್ಪಾಟ್ ಔಟ್ ಆಗಿದ್ದಾರೆ. ಸೊ ನಾನು ಅವ್ರ ನಂಬರ್ಸು ಗ್ಯಾದರ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಅವ್ರ ಫ್ಯಾಮ್ಲಿಗೆ ಅವರು ಸ್ವಲ್ಪ ಏನಾದರೂ ಸಪೋರ್ಟ್ ಮಾಡೋ ಥರ ಆದರೂ ಟ್ರೈ ಮಾಡೋಣ ಅಂತ ನನ್ನ ಕಡೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ನನ್ನ ಚಾನಲಲ್ಲೂ ರಿವೀಲ್ ಮಾಡಿಲ್ಲ, ನಿಮ್ಮ ಚಾನಲಲ್ಲಿ ಹೇಳ್ತಿರೋದು. ಏನಕ್ಕಂದರೆ ಎಷ್ಟೋ ಜನ ಬೇರೆಯವ್ರ ಹೊಟ್ಟೆ ಅಂದರೆ ಅವ್ರ ಮನೆ ಹೊಟ್ಟೆ ತುಂಬ್ಸೋಕ್ಕೋಸ್ಕರ ಬೇರೆಯವ್ರ ಮನೆ ಏನೋ ಅವ್ರ ಹಸುವಿಗೆ ಹೊಟ್ಟೆ ತುಂಬ್ಸೋಕೆ ಹೋಗಿ ಸ್ಪಾಟಾಗಿ ಡೆತ್ ಆಗಿರೋದು. ಅವ್ರಿಗೆ ಕಂಪ್ನಿ ಕಡೆಯಿಂದ ಎಷ್ಟು ಸಿಕ್ಕಿದೆಯೋ ಗೊತ್ತಿಲ್ಲ. ಬಟ್ ನಮ್ಮ ಚಾನಲ್ ಕಡೆಯಿಂದ ನಾವು ಏನಾದರೂ ಮಾಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಟ್ ಇದು ಗೊತ್ತಾಗಬೇಕು. ಸೊ ಇದು ಗೊತ್ತಾಗೋ ಥರ ಯಾರಾದರೂ ಬಂದರೆ ಸೊ ದಯವಿಟ್ಟು ಸಪೋರ್ಟ್ ಮಾಡ್ತೀವಿ, ಇವ್ರಿಗೂ ಸಪೋರ್ಟ್ ಮಾಡಿ. ಸೊ ಮುಂದೆ ಇದನ್ನು ತೊಗೊಂಡೋಗಿ ಹಂತಂತವಾಗಿ ನೀವು ಹೆಂಗಂದರೆ ತೊಗೊಂಡು ಹೋಗ್ಬೋದು ಮುಂದಕ್ಕೆ, ನೀವು ಇನ್ನೂ ಬೇಜಾರು ಮಾಡ್ಬೋದು. ಥ್ಯಾಂಕ್ ಯು ಬ್ರೋ. ಯಾಕಂದರೆ ನಿಮಗೆ ನಮಗಿನ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿರೋದು. ಯಾಕಂದರೆ ನೀವು ನನಗಿನ ದೊಡ್ಡವರು. ಅಂದರೆ 3.5 ವರ್ಷ ಅಂದರೆ ನಾನು ಎಲ್ಲ ಕೆಲಸ ಮಾಡ್ಕೊಬಂದಿದ್ದೀನಿ ಬ್ರೋ. ನಾನು ಅದನ್ನೇ ಹೇಳ್ತಾ ಇರೋದು. ನಾನೊಂದು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸನೂ ಮಾಡಿದ್ದೀನಿ, ಡೇಟಾ ಎಂಟ್ರಿಯಾಗಿ. ಅದು ಬಿಟ್ಟು ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀನಿ, ಸೇಲ್ಸ್ಮ್ಯಾನಾಗಿ ವರ್ಕ್ ಮಾಡಿದ್ದೀನಿ. ಬಟ್ ಆದರೆ ನನಗನ್ಸೋದೇನೆಂದರೆ ಅದು ಎಲ್ಲದಕ್ಕೂ ಮರ್ಯಾದೆ ಸಿಗೋದು ಇಲ್ಲಿ ಸಿಗೋಲ್ಲ. ಹೌದು. ಬಟ್
ಸೊ ಅದಕ್ಕೋಸ್ಕರ ನಾನು ಹೋರಾಡ್ತಿದ್ದೀನಿ. ರೆಸ್ಟೋರೆಂಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದನ್ನು ನಾನು ಹೇಳ್ಕೊಳ್ಳೋಕ್ಕೂ ನನಗೂ ಬೇಜಾರು. ಬಟ್ ಆದರೆ ಅದನ್ನೆಲ್ಲ ಒಂದು ಸ್ವಲ್ಪ ಆದರೂ ನನ್ನ ಕಡೆಯಿಂದ ಇದು ಮಾಡಬೇಕು ಅಂತ. ಬಟ್ ಕೆಲವೊಂದು ಮಾಡಿದ್ದೀನಿ. ಬಟ್ ಆ ಕೆಲವೊಂದು ಮಾಡಿರೋ ಗಲಾಟೆಗಳಲ್ಲಿ ಕೆಲವ್ರು ಅನ್ಕೊತಾರೆ ನಾನು ಕಂಟೆಂಟ್ಗೋಸ್ಕರ ಗಲಾಟೆ ಮಾಡ್ತೀನಿ ಅಂತ. ಕಮೆಂಟ್ಸ್ ನೋಡಿದ್ದೀನಿ. ಬಟ್ ನಾನು ನಿಜ ಹೇಳ್ಬೇಕು ಅಂದರೆ ಯಾವನಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಗಳ ಆಡಿಕೊಂಡು ಕಂಪ್ಲೇಂಟ್ ಮಾಡಿಕೊಂಡು ನನ್ನ ಮನೆ ನಾನು ಒಬ್ಬನೇ ಮಗ ನನಗೇನಿದೆ ಅಂಥದ್ದು. ಬಟ್ ನಾನು ಓಡಾಡ್ತಿರೋದು ನಾನು ಮಾಡ್ತಿರೋದು ಬೇರೆ ಇದೆ. ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ಅರ್ಥ ಆಗಿರೋರಿಗೆ ನಾವೇನು ಹೇಳೋಕ್ಕಾಗಲ್ಲ. ಸೊ ಆದರೂ ಬ್ರೋ ನಾನು ಇದುವರೆಗೂ ಫೇಸ್ ರಿವೀಲ್ ಎಲ್ಲೂ ಮಾಡಿಲ್ಲ. ಸೊ ನಮ್ಮ ಚಾನಲಲ್ಲಿ ಈ ವಿಡಿಯೋದಲ್ಲಿ ಮತ್ತು ಇನ್ನೊಂದು ದಯವಿಟ್ಟು ನಾನು ನಮ್ಮ ಅನ್ವೇಷಣೆ ಕಡೆಯಿಂದ ನನ್ನ ಚಾನಲಲ್ಲಿ ಇವ್ರನ್ನ ನಾನೇ ಪರಿಚಯ ಮಾಡಿಸ್ತೀನಿ ಇವತ್ತು. ಸೊ ನಾನು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ನನ್ನ ಕಡೆಯಿಂದ ಒಂದು ಅವ್ರಿಗೆ ಒಂದು ಸಪೋರ್ಟ್ ಸಿಗುತ್ತೆ ಅಂದರೆ ಖಂಡಿತ ನಾನು ಮಾಡ್ತೀನಿ. ಯಾಕಂದರೆ ದುಡ್ಡು ಕೊಡೋಕ್ಕಾಗುತ್ತಾ ಇಲ್ವೋ, ಬಟ್ ಸಪೋರ್ಟ್ ಅಂತ ನಾನು ಮಾಡೇ ಮಾಡ್ತೀನಿ. ಸೊ ನನ್ನ ಚಾನಲಲ್ಲಿ ಅವ್ರ ಫೇಸ್ ರಿವೀಲ್ ಮಾಡ್ತೀನಿ. ಸೊ ಅವ್ರ ಚಾನಲಲ್ಲಿ ಹೀಗೆ ಫೇಸ್ ರಿವೀಲ್ ಮಾಡ್ತಾ ಇರೋದು ಅವರು. ಸ್ನೇಹಿತರೆ, ನಾನು ಇದುವರೆಗೂ ಎಲ್ಲೂ ಹತ್ತತ್ರ ಡೆಲಿವರಿಗೆ ಸಂಬಂಧಪಟ್ಟಂಗೆ ಒಂದು 70 ವೀಡಿಯೋಸ್ ಆಗಿದೆ. ಸೊ ಇದುವರೆಗೂ ಎಲ್ಲೂ ನಾನು ಫೇಸ್ ರಿವೀಲ್ ಮಾಡಿಲ್ಲ. ನಮ್ಮ ಶಂಕರ್ ಬ್ರೋ ಜೊತೆ ಇವತ್ತು ನನ್ನ ಫೇಸ್ ರಿವೀಲು. ಹಾಗೆ ನೋಡ್ಕೊಬಿಡಿ, ಸುಮಾರು ಜನ ಕಮೆಂಟ್ಸ್ ಆಗ್ತಿರಿ ಎಲ್ಲಿ ಬ್ರೋ ನಿಮ್ಮ ಫೇಸ್ ತೋರಿಸಿ ಅಂತ. ತೋರಿಸ್ಬಿಡ್ತೀನಿ ನೋಡಿ, ಇವಾಗ ನೋಡ್ಕೊಬಿಡಿ. ನಾನೇ ಓಪನ್ ಮಾಡ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನೇ ನಿಮ್ಮ ಬರೀ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅಂತ ಮಾತ್ರ ಹೇಳ್ತಾ ಇದ್ದೆ. ನನ್ನ ಹೆಸರು ಬಂದ್ಬಿಟ್ಟು ನರಸಿಂಹಮೂರ್ತಿ. ಸೊ ನಾನೊಂದು ಸದ್ಯಕ್ಕೆ ಪ್ರೈವೇಟ್ ಕಂಪ್ನಿಲಿ ಜಾಬ್ ಮಾಡ್ತಾಯಿದ್ದೀನಿ. ಅದನ್ನು ಬಿಟ್ಟು ಸಪ್ರೇಟ್ ಏನಾದ್ರು ಒಂದು ಇನ್ಕಮ್ ಬರಬೇಕು ಅಂತ ಹೇಳ್ಬಿಟ್ಟು ಈ ಡೆಲಿವರಿಗೆ ಸಂಬಂಧಪಟ್ಟಂಗೆ ಈ ಫೀಲ್ಡಿಗೆ ಬಂದೆ. ಸೊ ಅದರಲ್ಲಿ ನನಗೆ ಶಂಕರ್ ಬ್ರೋದು ವೀಡಿಯೋ ನೋಡ್ತಾ ತುಂಬ ಇಷ್ಟ ಆಯಿತು. ಸೊ ನಾನು ಯಾಕೆ ಇದನ್ನು ಟ್ರೈ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಡೈಲಿ ಒಂದು 300-400 ಖರ್ಚಿಗೆ ಬಂದರೆ ತಿಂಗಳಿಗೆ ಒಂದು 9,000 ಇನ್ಕಮ್ ಆಗುತ್ತೆ ಬ್ರೋ. ಅದೇನು ಸಾಮಾನ್ಯದ ವಿಷಯ ಅಲ್ವಾ? ಆದ್ದರಿಂದ ಸೊ ನಾನು ಫೇಸ್ ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಈ ಮುಖಾಂತರ ಶಂಕರ್ ಬ್ರೋ ಅವ್ರ ಜೊತೆಗೆ ನಾನು ಫೇಸ್ನ ತೋರಿಸಿದ್ದೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಶಂಕರ್ ಬ್ರೋ ಚಾನಲಲ್ಲಿ ನಂದು ಐಡಿ ಇರುತ್ತೆ. ಹಾಗೆ ನನ್ನ ಮೆನ್ಷನ್ ಮಾಡ್ತೀನಿ. ಈಗ ಅವ್ರದ್ದು ಒಂದು ವೀಡಿಯೋ ಮಾಡ್ತೀನಿ ನನ್ನ ಚಾನಲಲ್ಲಿ. ಬಟ್ ಆದರೆ ಲೇಟಾಗಿ ಬರುತ್ತೆ ವೀಡಿಯೋ, ನೋಡೋಣ. ಅವ್ರು ನಮ್ಮ ಚಾನಲಲ್ಲಿ ಫೇಸ್ ರಿವೀಲ್ ಮಾಡ್ತಾರೆ ಅಲ್ವಾ? ಸರಿ ಬ್ರೋ. ಅಂದರೆ ಸ್ನೇಹಿತರೆ, ಅವರು ತುಂಬ ಬ್ಯುಸಿ ಇದ್ದಾರೆ, ಮದುವೆ ಪ್ರಿಪ್ರೇಷನ್ನಲ್ಲಿದ್ದಾರೆ. ಸೊ ಆದ್ದರಿಂದ ವೀಡಿಯೋ ಬರೋದು ಲೇಟ್ ಆಗ್ಬೋದು, ಬಟ್ ಮಾಡೇ ಮಾಡ್ತಾರೆ. ತುಂಬ ಹೆಲ್ಪಿಂಗ್ ನೇಚರ್ ಇದೆ ಅವ್ರಿಗೆ. ಅವ್ರು ಮಾತಾಡಿನೇ ನನಗೆ ಗೊತ್ತಾಯಿತು. ಬಟ್ ಅವ್ರು ನೋಡಿನೇ ತುಂಬ ಖುಷಿ ಆಯ್ತು ನನಗೆ. ನಿಮ್ಮ ನೋಡಿ ಖುಷಿ ಆಯಿತು. ಯಾಕೆಂದರೆ ಒಂದು ಯೂಟ್ಯೂಬರ್ ಇನ್ನೊಂದು ಯೂಟ್ಯೂಬರ್ಗೆ ಸಪೋರ್ಟ್ ಮಾಡ್ಕೊಂಡ್ರೆ ಮುಂದೆ ಅದು ಜನ್ರೇಷನ್ ಬೆಳೀತದೆ. ಬಟ್ ಆ ಥರ ಎಲ್ಲರಿಗೂ ಇರಲ್ಲ ಅಷ್ಟೇ. ಸರಿ, ಥ್ಯಾಂಕ್ ಯು ಬ್ರೋ, ತುಂಬ ಧನ್ಯವಾದಗಳು ನಿಮಗೆ. ಅಂದರೆ ಈ ವಿಡಿಯೋನ ಪ್ರತಿಯೊಬ್ಬರು ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಳ್ಳೆ ಕಂಟೆಂಟ್ನ ಇದು ಮಾಡ್ತಿದ್ದಾರೆ. ಸೊ ಅವ್ರು ಕೂಗ್ತಾ ಇದ್ದಾರೆ. ಏನು ಕೂಗ್ತಾ ಇದ್ದಾರೆ ಅಂದರೆ ವ್ಯೂಸ್ ಬರ್ತಾಯಿಲ್ಲ ಅಂತ. ಸೊ ನೀವು ತೋರಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಪ್ರೀತಿನ. ಸೊ ಖಂಡಿತವಾಗ್ಲೂ ನೀವು ದಯವಿಟ್ಟು ಅವ್ರ ಮೇಲೆ ಪ್ರೀತಿ ತೋರಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿಲ್ಲ, ಒಂದು 5-10 ನಿಮಿಷ ಟೈಮ್ ಇವ್ರಿಗೋಸ್ಕರ ಇಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ನಿಮ್ಗೆ ಇನ್ಫಾರ್ಮೇಷನ್ ನಿಮಗೋಸ್ಕರ ಕೊಡ್ತಿರೋದವರು. ಸೊ ಈ ವಿಡಿಯೋನ ಅವ್ರು ಮುಂದೆ ತೊಗೊಂಡೋಗ್ತಾರೆ. ತುಂಬ ಥ್ಯಾಂಕ್ ಯು. ಇಲ್ಲಿವರೆಗೂ ಬಂದರು, ಪಾಪ ನೆಲಮಂಗಲೆಯಿಂದ ಅಲ್ಲಿವರೆಗೂ ಬಂದರು. ತುಂಬ ಥ್ಯಾಂಕ್ ಯು. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಅನ್ವೇಷಣೆ ಚಾನಲ್ನಿಂದ ಶಂಕರ್ ಬ್ರೋ ಅವ್ರನ್ನ ಮೀಟ್ ಮಾಡಿ ಮಾತಾಡ್ಕೊಂಬಂದೆ. ಸ್ನೇಹಿತರೆ, ನಿಜ ಹೇಳಬೇಕು ಅಂತಂದರೆ ತುಂಬ ಸಹೃದಯ ವ್ಯಕ್ತಿ. ಅಂತಂದರೆ ಜನಗಳ ಜೊತೆ ಜಾಸ್ತಿ ಬೆರೀತಾರೆ. ಫ್ರೆಂಡ್ಸು ಅಂತಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನಾನೇ ಅವ್ರಿಗೆ ಯಾವ ಫ್ರೆಂಡು ಅಲ್ಲ, ಜಸ್ಟ್ ಒಂದು ಅವ್ರು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ, ಬ್ರೋ ನಿಮ್ಮ ಥರ ಕಂಟೆಂಟೇ ನಾನು ಮಾಡ್ತಾ ಇರೋದು, ಬಟ್ ನನ್ನದು ವ್ಯೂಸ್ ಹೋಗ್ತಾಯಿಲ್ಲ, ನಿಮ್ಮದು ವ್ಯೂಸ್ ಹೋಗ್ತಾಯಿದೆ ಬ್ರೋ, ಒಂಚೂರು ಹೆಲ್ಪ್ ಮಾಡಿ ಅಂತಂದೆ. ಜಸ್ಟ್ ಅಷ್ಟೇ ನಾನು ಕೇಳಿದ್ದು. ಓಕೆ ಬ್ರೋ, ನಿಮ್ಮದು ಇನ್ಸ್ಟಾಗ್ರಾಮ್ ಐಡಿ ಕೊಡಿ ಹಾಗೆ ಅಂತ ಹೇಳ್ಬಿಟ್ಟು ಹೆಂಗೋ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಂಬರ್ ಕೊಟ್ಟೆ. ಸೊ ನಂಬರ್ ಕೊಟ್ಟೆ ಒಂದು ವಾರನೇ ಆಗಿರೋದು ಅಷ್ಟೇ, ಒಂದು ವಾರ ಆಯ್ತು ಅಷ್ಟೇ ಬ್ರೋ. ಅಷ್ಟರಲ್ಲಿ ಆಲೇ ನನಗೆ ಕಾಲ್ ಮಾಡಿ, ಬ್ರೋ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಬನ್ನಿ, ನನ್ನ ಜೊತೆ ಒಂದು ವೀಡಿಯೋ ಮಾಡಿ. ಅಂದರೆ ನನ್ನ ಚಾನಲ್ ಏನು ದೊಡ್ಡದಲ್ಲ. ಸೊ ಆದಷ್ಟು ನನ್ನ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮಗೆ ಸಪೋರ್ಟ್ ಮಾಡ್ತೀನಿ, ಬನ್ನಿ, ಏನು ಬೇಕು ಬ್ರೋ ಅಂತಂದರು. ಬ್ರೋ ಏನೂ ಇಲ್ಲ, ನಿಮ್ಮ ಜೊತೆ ಒಂದು ವೀಡಿಯೋ ಮಾಡಬೇಕು, ನಿಮ್ಮ ಚಾನಲಲ್ಲಿ ನಮ್ಮದು ಹೆಸ್ರು ಹಾಕಬೇಕು, ಅಂದರೆ ನನ್ನ ಬಗ್ಗೆ ಸ್ವಲ್ಪ ಹೇಳ್ಬೇಕು, ನನ್ನ ಚಾನಲ್ ಹೆಸ್ರು ಹೇಳಬೇಕು, ಅವಾಗೇನಾದರೂ ನಿಮ್ಮ ಸಬ್ಸ್ಕ್ರೈಬರ್ಸು ನನಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಆ ಥರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ. ಬ್ರೋ ಇದರಲ್ಲಿ ಕೇಳ್ಕೊಳ್ಳೋದೇನಿದೆ, ಬನ್ನಿ ನೀವು ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿದೆ, ಇನ್ಯಾರಿಗೆ ಮಾಡೋಣ, ಅದಲ್ಲದೆ ಡೆಲಿವರಿಗೆ ಸಂಬಂಧಪಟ್ಟಂಗೆ ವೀಡಿಯೋ ಮಾಡ್ತಾಯಿದ್ದೀರಾ, ಸುನಿ ಬ್ರೋ ಮಾಡೋಣ ಅಂತಂದರು. ಆದ್ದರಿಂದ ಹೋಗಿ ಇವತ್ತು ಅವ್ರ ಜೊತೆ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದೆ. ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಮಾತಾಡ್ತಾನೆ ಇರ್ತಾರೆ, ಮಾತೇ ನಿಲ್ಲಿಸಲ್ಲ ಅವರು. ಸೊ ಮಾತೇ ಮುಖ್ಯ ಅಲ್ವಾ ಇದರಲ್ಲಿ. ಈ ಡೆಲಿವರಿ ಜಾಬಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಂಟೆಂಟ್ ಮಾಡಬೇಕು ಅಂತಂದರೆ ಇಂಪಾರ್ಟೆಂಟು ಮೇಯ್ನು ಮಾತು. ಸೊ ಮಾತು ತುಂಬ ಚೆನ್ನಾಗಿರಬೇಕು. ಅದರಲ್ಲಿ ಅವ್ರನ್ನ ಗೆಲ್ಲೋರಿಲ್ಲ, ಯಾಕೆಂತಂದರೆ ತುಂಬ ಮಾತಾಡ್ತಾ ಇರ್ತಾರೆ.
ಹೀಗೆ ಸ್ನೇಹಿತರೆ ನಮ್ಮ ಪರಿಚಯ ಆಯಿತು. ಸುಮಾರು ಬೆಳಿಗ್ಗೆ 10 ಗಂಟೆಯಿಂದ 12:15ವರೆಗೂ ಮಾತಾಡಿದ್ದೀವಿ. ಮಾತಾಡ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ ಅವರು. ಸೊ ಅದಲ್ಲದೆ ಅವ್ರಿಗೆ ಮದುವೆ ಇದೆ. ಮದುವೆ ಇರೋದ್ರಿಂದ ಅವರು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನನಗೆ ಸ್ವಲ್ಪ ಟೈಮ್ ಕೊಟ್ಟು ಬನ್ನಿ ಬ್ರೋ, ನಿಜ ಹೇಳ್ತೀನಿ, ಪ್ರಾಮಿಸ್ಸು, ಹಾರ್ಟ್ಲಿ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ₹1 ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಜಸ್ಟ್ ಫ್ರೆಂಡ್ಲಿಯಾಗಿ ಬನ್ನಿ ಬ್ರೋ ಮಾಡೋಣ, ಯಾಕೆ ಎಷ್ಟೊಂದು ಮುಜುಗರ ಪಡ್ಕೊತೀರ, ಯಾಕೆ ಇಷ್ಟೊಂದು ಏನು ತಪ್ಪೆ ಅಂತ ತಿಳ್ಕೊತೀರ, ಬನ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಕರೆಸಿ ಒಂದು ಇಂಟರ್ವ್ಯೂ ಮಾಡಿ ಅವ್ರ ಚಾನಲಲ್ಲಿ ನನ್ನನ್ನು ತೋರಿಸಿದ್ದಾರೆ. ದಯವಿಟ್ಟು ವೀಕ್ಷಕರೇ, ಅವ್ರ ಸಬ್ಸ್ಕ್ರೈಬರ್ಸ್ ಬಿಟ್ಟು ಬೇರೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಅಥವಾ ನನ್ನ ವೀಡಿಯೋಸ್ನ ನೋಡ್ತಾಯಿದ್ರೆ ಅವ್ರ ಚಾನಲ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಅವ್ರನ್ನ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಯಾರನ್ನ ಅವ್ರ ಚಾನಲ್ನ ವೀಕ್ಷಣೆ ಮಾಡ್ತಾ ಇಲ್ಲ ಅಂತಂದರೆ ಹೋಗಿ ಅವ್ರ ಚಾನಲ್ನು ಕೂಡ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಹಾರ್ಡ್ ವರ್ಕರು, ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಡೆಲಿವರಿ ಲೈಫ್ ಅಂದರೆ ಸುಮ್ಮನೆ ಅಲ್ಲ ಸ್ನೇಹಿತರೆ. ಯಾಕೆಂತಂದರೆ ಮಿನಿಮಮ್ 12 ಅವರ್ ಲಾಗಿನ್ ಇರಲೇಬೇಕಾಗುತ್ತೆ. ಮಿನಿಮಮ್ 12 ಅವರ್ ಲಾಗಿನ್ ಇದ್ದರೆ ಮಾತ್ರ ಒಂದು ಒಳ್ಳೆ ಅರ್ನಿಂಗ್ಸ ನೋಡೋಕ್ಕೆ ಸಾಧ್ಯ ಡೆಲಿವರಿ ಫೀಲ್ಡಲ್ಲಿ. ಬರೀ 10 ಅವರು 8 ಅವರು 6 ಅವರ್ ಕೆಲಸ ಮಾಡ್ತೀನಿ ಅಂತಂದರೆ ಅದೇಂತೂ ಸಾಲಲ್ಲ. ಆಗುತ್ತೆ, ಒಂದು ₹500 ₹600 ಅಷ್ಟೇ ಆಗುತ್ತೆ. ಸೊ ಒಂದು 1000 ಮೇಲೆ ರೀಚ್ ಆಗಬೇಕು ಅಂತಂದರೆ ಮಿನಿಮಮ್ ಒಂದು 12 ಅವರ್ ಮೇಲೆ ಲಾಗಿನ್ ಇರಲೇಬೇಕಾಗುತ್ತೆ. ಅಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋ ಮಾಡಿ ಅದನ್ನು ಮನೇಲಿ ಬಂದು ಮತ್ತೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿದೆಯಲ್ಲ, ಇದು ಸುಲಭನೇ ಅಲ್ಲ ಸ್ನೇಹಿತರೆ. ಯಾಕೆಂದರೆ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಕೂಡ ನಿನ್ನೆ ಝೊಮ್ಯಾಟೊ ಡೆಲಿವರಿ ಮಾಡಿದ್ದೀನಲ್ವ, ಸೊ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದರಿಂದ ಹೇಳೋದಿಷ್ಟೇ ಸ್ನೇಹಿತರೆ, ಡೆಲಿವರಿ ಬಾಯ್ಗಳಿಗೆ ಸ್ವಲ್ಪ ರೆಸ್ಪೆಕ್ಟ್ ಸಿಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅವ್ರ ಉದ್ದೇಶನೂ ಅದೇ ಆಗಿತ್ತು. ಸೊ ಆದ್ದರಿಂದ ನನ್ನ ಕರೆಸಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ, ಗುಡ್ ಬೈ.